హాయ్ హలో గాయ్స్ నమస్తే ఎలా ఉన్నారు ఇంకా ఈ రోజైతే ముందుగా అందరికీ కన్నడ రాజ్యోత్సవ శుభాకాంక్షలు. సో అలాగే కన్నడ రాజ్యోత్సవ కర్ణాటక రాజ్యోత్సవ కూడా నేనైతే కర్ణాటకలో పుట్టి కన్నడ లాంగ్వేజ్ నేర్చుకుంటూ కన్నడలో అంటే మన కన్నడ అంటే మన సంస్కృతి అంటే మా సంస్కృతి మేము కన్నడ మాది కర్ణాటక అనమాట. సో ఇంకా నేనైతే తెలుగులోనే వీడియోస్ చేస్తుంటాను ఎందుకంటే మా ఇంట్లో 2 లాంగ్వేజ్‌లో మాట్లాడతారు. ఇంకా నేనైతే తెలుగు ఎక్కువగా మాట్లాడతాను. మా ఆయన వాళ్ళైతే కన్నడ మాట్లాడుకుంటారు. సో ఇంకా నాకైతే తెలుగు లాంగ్వేజ్‌లోనే నాకు పర్ఫెక్ట్‌గా వీడియోస్ చేయొచ్చు అని చెప్పి నేనైతే తెలుగు వీడియోసే చేస్తున్నాను. ఇంకా పోతే ఈ రోజైతే కన్నడలో అంటే మా లాంగ్వేజ్‌లో మాట్లాడాలని అయితే నేను డిసైడ్ అయిపోయాను. సో ఇంకా వీడియోలో కొంచెం కొంచెం అక్కడక్కడ కన్నడ అయితే ఉంటుంది. సో అర్థమయ్యే వాళ్ళు కామెంట్ చేయండి. ఇంకా అలాగే కన్నడ అంటే కర్ణాటకలో మాదైతే సౌత్ కర్ణాటక. ఎంతమంది అయితే కన్నడకి విలువ ఇస్తారు, ఎంతమంది కన్నడ వాళ్ళు ఉన్నారు అన్నది కామెంట్ చేసి లైక్ చేయండి. సో దాంతోపాటు ఇంతమంది ఈ కన్నడని లైక్ చేస్తున్నారు అని చెప్పి అయితే తెలుసుకోవచ్చు. ఇంకా పోతే ఈరోజు కన్నడలో వీడియో స్టార్ట్ చేసేద్దామా? సో ఇంకా లేట్ ఎందుకు, లెట్స్ గెట్ ಸ್ಟಾರ್ಟೆಡ್ ಟುಡೇ ಇನ್ ಕನ್ನಡ ವಿಡಿಯೋ. ಓಕೆ ಗಾಯ್ಸ್, ಹೆಂಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಎಲ್ರಿಗೂ ಬಂದ್ಬಿಟ್ಟು ಹಂಗೆ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಹಂಗೆ ಬಂದ್ಬಿಟ್ರೆ ಕರ್ನಾಟಕ ರಾಜ್ಯೋತ್ಸವ ಅಂತ ಕೂಡ ಕರಿತೀವಿ ನಾವಾದರೆ. ನನಗಂತೂ ತುಂಬ ಹೆಮ್ಮೆ, ಯಾಕಂದರೆ ನಾನು ಇಂಡಿಯಾದಲ್ಲಿ ಕರ್ನಾಟಕ ಸ್ಟೇಟಲ್ಲಿ ಹುಟ್ಟಿರೋದ್ರಿಂದ ನಂಗೆ ತುಂಬ ಅಂದರೆ ತುಂಬ ಹೆಮ್ಮೆ ನನಗಂತೂ. ಈ ಕನ್ನಡ ಲ್ಯಾಂಗ್ವೇಜ್ ಅನ್ನೋದಿದೆಯಲ್ಲ, ಈ ಕನ್ನಡ ಅನ್ನೋದೇ ಒಂದು ಇನ್ಸ್ಪಿರೇಷನ್. ತುಂಬ ಅಂದರೆ ತುಂಬ ಕನ್ನಡ ಲ್ಯಾಂಗ್ವೇಜ್ ಅಂತ ತಿಳ್ಕೊಂಡ್ರೇ ಒಂಥರ ಆಗುತ್ತೆ. ಸೊ ಇನ್ನು ಬಂದುಬಿಟ್ರೆ ನನ್ನ ಕನ್ನಡ ವೀಡಿಯೋಸ್ ಫಸ್ಟ್ಗೆ ಹೋಯಿತು. ಸೊ ಮಧ್ಯದಲ್ಲಿ ತೆಲುಗು ವೀಡಿಯೋಸ್ ಬಂತು. ಸೊ ಇವಾಗ ಕನ್ನಡ ರಾಜ್ಯೋತ್ಸವದ ಪರವಾಗಿ ನಾನು ಕನ್ನಡದಲ್ಲಾದರೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸ್ವಲ್ಪ ಮಾತ್ರ ಇರುತ್ತೆ, ಆಮೇಲೆ ತೆಲುಗು ಸ್ಟಾರ್ಟ್ ಮಾಡ್ತೀನಿ. ಸೊ ಇನ್ನು ಬಂದುಬಿಟ್ರೆ ನಾನಾದರೆ ಇವತ್ತಾದರೆ ಸ್ವಲ್ಪ ಕನ್ನಡ ಅಂಬೆ ಸ್ಟೈಲಲ್ಲಿ ರೆಡಿ ಆಗೋಣ ಅಂತ. ಸೊ ಹಿಂಗಾದರೆ ರೆಡಿ ಆಗಿದ್ದೀನಿ ನಾನು. ಅಂದೇ ಇನ್ನೊಂದು ಸ್ಪೆಷಲ್ ಇದೆ, ಏನು ಅಂತಂದರೆ ಅದಕ್ಕೆ ನಮಗೆ ಫ್ಲ್ಯಾಗ್ ಅಲ್ವಾ, ಕರ್ನಾಟಕ ಫ್ಲ್ಯಾಗ್ ಆದರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಾನೇ ಸ್ಟಾರ್ಟ್ ಮಾಡಿದ್ದೀನಿ. ಕುಡ್ಮ ನಾನೇ ಕ್ಲಾತ್ ತಗೊಂಡು ಅದನ್ನು ಸ್ಟಿಚ್ ಮಾಡಿ, ಅಂದರೆ ಕೈಯಲ್ಲೇ ಸ್ಟಿಚ್ ಮಾಡಿದ್ದೀನಿ, ಮಿಷನ್ ಎಲ್ಲ ಹೋಗಿದೆ. ಸೊ ಕೈಯಲ್ಲೇ ಸ್ಟಿಚ್ ಮಾಡಿ ಕನ್ನಡ ರಾಜ್ಯೋತ್ಸವ ಅಂತ ಬರೆದು ಹಂಗೆ ಕರ್ನಾಟಕ ಮ್ಯಾಪನ್ನು ಬರೆದಿದ್ದೀನಿ. ಸೊ ನನ್ನ ಕೈಯಲ್ಲಿ ಆದಷ್ಟು ನಾನು ಟ್ರೈ ಮಾಡಿ ಆಚೆಯಿಂದ ತಗೊಂಡು ಬರ್ದಿರ ನಾನು ಸ್ವಂತ ನನ್ನ ಕೈಯಾರೆ ಕನ್ನಡಾಂಬೆದು ಕರ್ನಾಟಕ ಫ್ಲಾಗ್ನ ನಾನು ರೆಡಿ ಮಾಡಿದ್ದೀನಿ. ಸೊ ಹೆಂಗಿದೆ ಅಂತ ತೋರಿಸ್ಕೊಡ್ತೀನಿ, ಒಂದ್ಸತಿ ನೋಡಿ. ಇಷ್ಟು ಮಾತ್ರ, ಇದು ಕಾಣಿಸಲ್ಲ ಸರಿಯಾಗಿ, ಅದು ಉಲ್ಟಾ ಕಾಣಿಸುತ್ತೆ ವಿಡಿಯೋದಲ್ಲಿ. ಸೊ ಕನ್ನಡ ರಾಜ್ಯೋತ್ಸವ ಅಂತ ಅಂದರೆ ನಾನು ಬರ್ದಿದ್ದೀನಿ. ಈ ಥರ 2 ಕ್ಲಾತ್ ಐತೆ ತಗೊಂಡು ಈ ಥರ ನಾನು ರೆಡಿ ಮಾಡಿದ್ದೀನಿ. ನನಗೆ ಸ್ಟಿಕ್ಗೆ ಬ್ಲ್ಯಾಕ್ ಕಲರ್ ಪೇಂಟ್ ಹಾಕ್ಬಿಟ್ಟು ಈ ಥರ ಒಂದು ಸ್ಟಿಕ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಫ್ಲ್ಯಾಗ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಸೊ ತುಂಬ ಸಂತೋಷವಾಗಿದೆ, ಯಾಕಂದರೆ ಇವತ್ತು ಕರ್ನಾಟಕ ಫ್ಲ್ಯಾಗ್ನ ನಾನು ರೆಡಿ ಮಾಡಿದ್ದೀನಿ. ದೆನ್ ಸೊ ಹಂಗೆ ಇವತ್ತು ನನ್ನ ಔಟ್ಫಿಟ್ ತೋರಿಸ್ಕೊಡ್ತೀನಿ. ಸೊ ನಾನು ಸೀರೆಯಲ್ಲಿ ಲೆಹೆಂಗಾ ಥರ ಟ್ರೈ ಮಾಡಿದ್ದೀನಿ. ನನ್ನ ಹತ್ರ ಯೆಲ್ಲೋ ಕಲರ್ ಆ್ಯಂಡ್ ರೆಡ್ ಕಲರ್ ಒಂದೇ ಸೇಮ್ ಡ್ರೆಸ್ಸಲ್ಲಿಲ್ಲ. ಸೊ ನಾನು ಇವತ್ತು ಈ ರೀತಿ ಟ್ರೈ ಮಾಡಿದ್ದೀನಿ. ಹೆಂಗಿದೆ ಅಂತ ಕಮೆಂಟ್ ಮಾಡಿ ಒಂದ್ಸತಿ. ಡ್ರೆಸ್ದು ದುಪ್ಪಟ್ಟ ಓನೆ ಇದು ಬಂದುಬಿಟ್ಟು. ಸೊ ಇನ್ನು ಬಂದುಬಿಟ್ರೆ ನಂದು ಓಂ ಶಕ್ತಿ ಮಾಲೆ ಹಾಕ್ತೀನಿ. ಸೊ ಅದರದ್ದು ಸ್ಯಾರಿ ಇದು ಬಂದುಬಿಟ್ಟು ನನ್ನ ಹತ್ರ ಯೆಲ್ಲೋ ಕಲರ್ ಲೆಹೆಂಗಾ ಇದೆ, ಆದರೆ ನನಗೆ ರೆಡ್ ಯೆಲ್ಲೋ ಕಲರ್ 2 ಮಿಸ್ ಆಗಬೇಕು ಅಂತ ಆ ಯೆಲ್ಲೋ ಕಲರ್ ಲೆಹೆಂಗಾದು ಬ್ಲೌಸು, ಒಂದು ಡ್ರೆಸ್ದು ಯೆಲ್ಲೋ ಕಲರ್ ದುಪ್ಪಟ್ಟ, ಹಾಗೆ ಬಂದುಬಿಟ್ಟು ಸ್ಯಾರಿ ರೆಡ್ ಕಲರ್ ಸ್ಯಾರಿ ಆದರೆ ಈ ಥರ ಉಟ್ಕೊಂಡಿದ್ದೀನಿ. ನಾನು ಫುಲ್ ಸ್ಯಾರಿಯಲ್ಲಿ ಪ್ಲೇರ್ ಹಾಕ್ಕೊಂಡು ಸುತ್ತ ಈ ಥರ ಸ್ಯಾರಿಲಿ ಉಟ್ಕೊಂಡಿದ್ದೀನಿ. ಹಂಗೆ ಪ್ಲೇಟ್ಸ್ ಇಟ್ಕೊಂಡು ಈ ಥರ ದುಪ್ಪಟ್ಟ ಹಾಕ್ಕೊಂಡಿದ್ದೀನಿ. ಇನ್ನು ಬಂದುಬಿಟ್ರೆ ನನ್ನ ಫ್ಲಾಗ್ ಲೈಕ್ ಕೊಡಿ, ಯಾಕಂತಂದರೆ ನಾನು ಕನ್ನಡತಿಯಾಗಿ ನಂದು ಇನ್ಸ್ಟಾಗ್ರಾಮ್ ID ಕೂಡ ಕನ್ನಡತಿ ಅಂತಲೇ ಇರುತ್ತೆ. ಯಾಕಂದರೆ ಅಷ್ಟೊಂದು ಪ್ರೀತಿ ಮಾಡ್ತೀವಿ ನಾವು ಕರ್ನಾಟಕನ. ಅದಕ್ಕೆ ಕನ್ನಡ ರಾಜ್ಯೋತ್ಸವ ಅಂತ ನಾನು ಲಾಂಗ್ ವಿಡಿಯೋ ಕೂಡ ಮಾಡ್ತಾಯಿದ್ದೀನಿ, ಹಾಗೆ ಶಾರ್ಟ್ ವೀಡಿಯೋಸು ಮಾಡ್ತಾಯಿದ್ದೀನಿ. ಸೊ 1-2 ಶಾರ್ಟ್ ವೀಡಿಯೋಸು, ಒಂದು ಲಾಂಗ್ ವಿಡಿಯೋ ಆದರೆ ಬರುತ್ತೆ. ಸೊ ಖಂಡಿತ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಕನ್ನಡಿಗರು, ನಮ್ಮ ಕನ್ನಡತಿಯರು ಎಷ್ಟು ಜನ ಇದ್ದಾರೆ ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನು ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಸೊ ನನ್ನ ಫ್ಲ್ಯಾಗ್
ಇದು ಇವತ್ತು ನಮ್ಮ ಮನೆ ಮೇಲೆ ಹಾರುತ್ತೆ, ನಿಮಗೆ ತೋರಿಸ್ಕೊಡ್ತೀನಿ. ಇನ್ನು ಈವ್ನಿಂಗ್ ಆಗುತ್ತೆ, ಯಾಕಂದರೆ ನಮ್ಮ ಯಜಮಾನ್ರು ಬಂದು ಇದನ್ನು ಮನೆ ಮೇಲೆ ಇಡಬೇಕು. ಸೊ ನನ್ನ ಹೆಮ್ಮೆಯಿಂದ ನಾನು ನಮ್ಮ ಮನೆ ಮೇಲೆ ಇಡೋದಕ್ಕೆ ಇದನ್ನು ಮಾಡಿದ್ದೀನಿ. ಸೊ ಮನೆ ಮೇಲೆ ಇಟ್ಟರೆ ಅದೊಂದು ನಾವು ಕನ್ನಡಿಗರು ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ಸೊ ಇನ್ನು ನಮ್ಮ ಮಕ್ಕಳು ರೆಡಿ ಆಗಿದ್ದಾರೆ. ಯಾಕಂದರೆ ನಾನು ರೆಡಿ ಆಗಿದ್ರೆ ಅಂದರೆ ನಾನೇ ರೆಡಿ ಮಾಡಿಲ್ಲ, ಅವರೇ ರೆಡಿ ಆಗಿದ್ದಾರೆ. ನಾವೇ ರೆಡಿ ಆಗ್ತೀವಿ ಅಂತ. ಸೊ ತೋರಿಸ್ತೀನಿ ಅವ್ರನ್ನ ಹೆಂಗೆ ರೆಡಿ ಆಗಿದ್ದಾರೆ ಅಂತ ನೋಡಿ ಒಂದ್ಸತಿ. ಹಿಂಗೆ ರೆಡಿ ಆಗಿದ್ದಾರೆ. ಈ ಫ್ಲಾಗ್ನ ರೆಡಿ ಮಾಡೋದಕ್ಕೆ ಅವ್ರ ಸಪೋರ್ಟು ನನಗಿದೆ. ಸೊ ಯಾಕಂದರೆ ನನಗೆ ಸ್ಟಿಕ್ ತಗೊಂಡು ಬರೋದು, ಕಲರ್ಸ್ ಕೊಡೋದು ಎಲ್ಲ ಅವರಿಂದನೇ. ಸೂಜಿ ದಾರ ಎಲ್ಲ ಅವರೇ ಸಪೋರ್ಟು. ಇದು ಬಂದ್ಬಿಟ್ಟು ನನ್ನ ಚಿಕ್ಕ ಮಗಳು. ಸೊ ನಿನ್ನೆ ಬರ್ಡೇ ಆಯ್ತಲ್ಲ, ಬರ್ತ್ಡೇ ಗರ್ಲ್. ಈ ಹುಡುಗಿ ಬಂದ್ಬಿಟ್ಟು ದೊಡ್ಡ ಮಗಳು. ಸೊ ಅವ್ರಿಗೆ ಯೆಲ್ಲೋ ಕಲರ್ ಆ್ಯಂಡ್ ರೆಡ್ ಕಲರ್ದು ಅವ್ರ ಹತ್ರನೂ ಲೆಹೆಂಗಾ ಇತ್ತು. ಸೊ ಅದನ್ನೇ ಹಾಕ್ಬಿಟ್ಟೆ. ಲಂಗ ಬ್ಲೌಸ್ ಬಂದ್ಬಿಟ್ಟು ನಾವು ಎಲ್ಲಾದರೂ ಇರಲಿ, ಹೆಂಗಾದರೂ ಇರಲಿ, ನಮ್ಮ ಕನ್ನಡ ಭಾಷೆನ ಮಾತ್ರ ಮರಿಬಾರ್ದು. ಸೊ ಯಾಕಂದರೆ ಅದು ನಮ್ಮದು ಲ್ಯಾಂಗ್ವೇಜ್ ಆದ್ದರಿಂದ. ಸೊ ನಾವು ಎಲ್ಲೇ ಇರಲಿ, ಹೆಂಗೆ ಇರಲಿ, ನಮ್ಮ ಹುಟ್ಟಿದ ಲ್ಯಾಂಗ್ವೇಜ್ನ, ನಮ್ಮ ಮದರ್ ಲ್ಯಾಂಗ್ವೇಜ್ನ ನಾವು ಮಾತ್ರ ಮರಿಬಾರ್ದು. ಎಲ್ಲಾದರೂ ಇರು, ಹೆಂಗಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಎಂದೆಂದಿಗೂ ನಾನು ಕನ್ನಡತಿಯಾಗೇ ಇರ್ತೀನಿ. ಸೊ ಯಾರಾದರೂ ನಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಅಂದರೆ ಇನ್ಸ್ಟಾ ID ನೋಡಬೇಕಂದ್ರೆ ನಾನು ಕನ್ನಡತಿ ಅಂತಲೇ ಇರುತ್ತೆ, ಕನ್ನಡತಿ 326 ಅಂತಲೇ ಇರುತ್ತೆ. ಸೊ ಯಾರಾದರೂ ಫಾಲೋ ಮಾಡಿಲ್ಲ, ನೋಡಿಲ್ಲ ಅಂತಂದರೆ ಹೋಗಿ ಸರ್ಚ್ ಬಾಕ್ಸಲ್ಲಿ ಕನ್ನಡತಿ 326 ಅಂತ ಸರ್ಚ್ ಮಾಡಿದ್ರೆ ಒಂದು ಪ್ರೊಫೈಲ್ ಬರುತ್ತೆ. ಸೊ ಖಂಡಿತ ಫಾಲೋ ಮಾಡಿ. ಹಾಗೆ ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರಾದರೂ ಮೊದಲನೇದಾಗಿ ನೋಡ್ತಾ ಇದ್ದರೆ. ಸೊ ಇನ್ನು ನಮ್ಮ ವಿಡಿಯೋಸ್ಗೆ ಸಪೋರ್ಟ್ ಮಾಡಿ. ಇವತ್ತು ನಮ್ಮ ಔಟ್ಲುಕ್ಸ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಹಂಗೆ ಯಾರಾದರೂ ನಮ್ಮ ವಿಡಿಯೋಸ್ಗೆ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್, ಅದನ್ನು ಮಾಡಿ. ಸೊ ಇನ್ನು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿದ್ರೆ ಇನ್ನಷ್ಟು ವೀಡಿಯೋಸ್ ನಮ್ಮದು ಮುಂದೆ ಹೋಗುತ್ತೆ. ಎಲ್ಲ 4 ಜನಕ್ಕೆ ನಮ್ಮದು ವಿಡಿಯೋ ಶೇರ್ ಆಗುತ್ತೆ. ಸೊ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ನಮ್ಮ ಬೆಳೆಯೋಕ್ಕೆ ಸಾಧ್ಯ ಇದೆ. ಸೊ ಇವತ್ತಿನ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮತ್ತೊಮ್ಮೆ. ಸೊ ಇನ್ನು ಬಂದುಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಇನ್ನೂ ಒಳ್ಳೆ ವೀಡಿಯೋಸಿಂದ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಸೊ ಅಲ್ಲಿವರೆಗೂ ಬಾಯ್ ಬಾಯ್.